ಎಲ್ಲರಿಗೂ ನಮಸ್ಕಾರ. ನಾವೀಗ ಎಲ್ಲಿ ನಿಂತಿದ್ದೀವಿ ಅಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡ್ರಲ್ಲಿದ್ದೀವಿ. ನಾವು ಆ ಕಡೆ ಹೋದರೆ ನನ್ನ ಕೈ ಏನು ತೋರಿಸ್ತಿದ್ದೀನಲ್ಲ ಆ ಕಡೆ ಹೋದರೆ ನಿಮಗೆ ಕರ್ನಾಟಕ ಬರುತ್ತೆ. ನನ್ನ ಹಿಂದೆಗಡೆ ಏನಿದ್ದೀರಲ್ಲ ಅದು ಮಹಾರಾಷ್ಟ್ರ ಇದೆ. ನಾನು ಎಕ್ಸಾಕ್ಟ್ಲಿ ಮಿಡ್ಲ್ ಬಾರ್ಡ್ರಲ್ಲಿ ನಿಂತಿದ್ದೀನಿ. ನನ್ನ ಮುಂದೆ ಇರೋದೆಲ್ಲ ಕರ್ನಾಟಕ, ನನ್ನ ಹಿಂದೆ ಇರೋದೆಲ್ಲನೂ ಮಹಾರಾಷ್ಟ್ರ ಆಗಿದೆ. ಅದೇ ಈಗ ಆಗುತ್ತೆ ಅಂತಂದ್ಬಿಟ್ಟೆ ನಾವು ಎಲ್ಲೋಗಿದ್ವಿ ಏನು ಎಂತ ಹಿಂಗೆ ಸ್ವಲ್ಪ ನಿಂತರೆ ನೆನಪಿರ್ತದ. ಹೌದು, ಇಲ್ಲಾಂದ್ರೆ ಏನು ನೆನಪಿರಂಗಿಲ್ಲ ಅಂತ ಹೇಳಿ ಮೊನ್ನೆ ಗಳಗನ ರಾಮಲಿಂಗ ಮಂದಿರಕ್ಕೆ ನಾವು ಇವತ್ತು ಬಂದಿದ್ದೀವಿ. ರಾಮ 12 ದಿವಸ ಇಲ್ಲಿ ಬಂದು ವನವಾಸ ಟೈಮಲ್ಲಿ ಇದ್ದು 12 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿ ಮುಂದಕ್ಕೆ ಹೋಗಿದ್ದಾನೆ ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಈ ಮಂದಿರ ಇದೆ. ಸುತ್ತ ಕಾಡಿದೆ, ಎಲ್ಲ ಕಡೆ ನೀರು ಬರ್ತಾ ಇದೆ. ನಾವು ಬಂದಿರೋ ಕಾಲನೂ ತುಂಬ ಚೆನ್ನಾಗಿರುವಂಥದ್ದು, ಅಲ್ಲಲ್ಲಿ ಮಳೆ ಬರ್ತಾ ಇದೆ. ಹಾಗಾಗಿ ಏನಾಗಿದೆ ಅಂದರೆ ರುದ್ರ ಮನೋಹರ ನಯನ, ಕಣ್ಣಿಗೆ ಅಷ್ಟು ತಂಪಾಗಿರುವಂಥದ್ದು. ಅಲ್ಲಲ್ಲಿ ಮಳೆ ಬೀಳ್ತಾ ಇದೆ, ಹಿಮ ಬೀಳ್ತಾ ಇದೆ, ಗುಡ್ಡ ಇದೆ, ಫುಲ್ ಹಸಿರಿಂದ ತುಂಬಿದೆ, ದಟ್ಟ ಕಾಡು ಇದೆ, ದಟ್ಟ ಕಾರಣ್ಯ. ದಂಡಕಾರಣ್ಯದಲ್ಲಿ ವನವಾಸ ಮಾಡಿದಾನೆ ಅಂತ ನಾವು ಏನು ಪುಸ್ತಕಗಳಲ್ಲಿ ಓದಿರ್ತೀವಲ್ಲ ಅದನ್ನು ನಾವಿಲ್ಲಿ ಕಣ್ಣಾರೆ ಕಾಣ್ತಾ ಇದ್ದೀವಿ. ತುಂಬ ಒಳ್ಳೆ ಚೆನ್ನಾಗಿರುವಂಥ ಜಾಗ. ಇದು ಮೇನ್ ಮಂದಿರ. ಬಾಣ